ಹಾಯ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಶುಭ ಶುಕ್ರವಾರ. ವೆಲ್ಕಮ್ ಟು ಶ್ರೀ ರಾಘವೇಂದ್ರ ರಂಗೋಲಿ ಯೂಟ್ಯೂಬ್ ಚಾನಲ್ಗೆ. ಇವತ್ತು ರಾಯರ ದ್ವಾದಶಿ ದಿನ. ಗುರುವಾರ ರಾಯರದ ಏಕಾದಶಿ ಇತ್ತು. ಶುಕ್ರವಾರ ದ್ವಾದಶಿ ದಿನ ಬೆಳಗ್ಗೆ ಎದ್ದು ರಾಯರ ಪೂಜೆ ಮಾಡಿ, ರಾಯರಿಗೆ ಹೂವಿನ ಅಲಂಕಾರ ಮಾಡಿ, ನೈವೇದ್ಯಗೆ ಹಾಲು ಇಕ್ಕಿ, ಬೆಳಗ್ಗಿನ ಪೂಜೆ ಎಲ್ಲ ಚೆನ್ನಾಗಾಯಿತು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಹಾಗೆ ಇದು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನವೂ ಆಯಿತು. ರಾಯರಿಗೆ ತುಪ್ಪದ ಆರತಿನೂ ಮಾಡಿದೆ. ದೇವಸ್ಥಾನದಲ್ಲಿ ಕೊಟ್ಟ ಮಂತ್ರಾಕ್ಷತೆ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ರಾಘವೇಂದ್ರ ಸನ್ನಿಧಿಯಲ್ಲಿ ನೀಡಿರುವಂಥ ಮಂತ್ರಾಕ್ಷತೆಯು ಅದರದೇ ಆದ ಪವಿತ್ರತೆ, ಶಕ್ತಿ ಇದೆ. ರಾಯರ ಶಕ್ತಿಯೇ ಮಂತ್ರಾಕ್ಷತೆಯಲ್ಲಿ ಅಡಕವಾಗಿದೆ. ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವಾಗ ನಾವು ತಪ್ಪುಗಳನ್ನು ಮಾಡಬಾರದು. ಮಂತ್ರಾಕ್ಷತೆಯ ಮಹತ್ವವೇನು? ಮಂತ್ರಾಕ್ಷತೆಯನ್ನು ಬಳಸುವುದರ ಪ್ರಯೋಜನಗಳೇನೆಂದರೆ, ಕಲಿಯುಗದ ಪ್ರತ್ಯಕ್ಷ ದೇವರೆದು ನಾವು ರಾಘವೇಂದ್ರ ಸ್ವಾಮಿಗಳನ್ನು ಕರೆಯುತ್ತೇವೆ. ಬೇಡಿದವರ ಇಷ್ಟಾರ್ಥಗಳನ್ನು ಈಡೇರಿಸಿ ಸಂಕಷ್ಟಗಳನ್ನು ದೂರ ಮಾಡುವವರೇ ಕಲಿಯುಗದ ಕಾಮಧೇನುವೇರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೀಗಿದೆ ಎಂದರೆ, ಇಂದಿಗೂ ಜನರು ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಶ್ರೀ ಮಂಚಾಲೆ ರಾಘಪ್ಪ ಎನ್ನುವ ನಾನುಡಿಸುತ್ತದೆ. ಎಲ್ಲರನ್ನೂ ಪವಾಡ ಪುರುಷರೆಂದರೂ ಕರೆಯೋಕ್ಕಾಗಲ್ಲ, ಸಾಧ್ಯವೂ ಇಲ್ಲ. ಯಾರು ದೈವ ರೂಪದಲ್ಲಿ ಬಂದು ಜನರ ಸಂಕಷ್ಟಗಳನ್ನು ಪರಿಹರಿಸಿ ಬ್ರಹ್ಮಾಂಡ ಕಲ್ಯಾಣವನ್ನು ಅಪೇಕ್ಷಿಸುತ್ತಾರೋ ಅವರನ್ನು ನಾವು ಪವಾಡ ಪುರುಷರು, ಮಹಾಮಹಿಮರು ಎಂದು ಕರೆಯುತ್ತೇವೆ. ರಾಘವೇಂದ್ರ ಸ್ವಾಮಿಗಳು ಅಕ್ಷಸ್ಥ ದೇವಾಂಶ ಸಂಭೂತರು. ರಾಘವೇಂದ್ರ ಸ್ವಾಮಿಗಳು ನಿಯಮಿತ ಮಂತ್ರಾಲಯದಲ್ಲಿ ಹಾಗೂ ಹತ್ತಿರದ ರಾಯರ ಮಠಗಳಲ್ಲಿ ನೀಡುವ ಮಂತ್ರಾಕ್ಷತೆಗೆ ಎಷ್ಟೊಂದು ಶಕ್ತಿ ಇದೆ ನೋಡಿ ನೀವೇ. ಮಂತ್ರಾಕ್ಷತೆ ಅಷ್ಟೊಂದು ಪವರ್ ಐತೆ. ಮಂತ್ರಾಕ್ಷತೆಗೆ ಅಪಮಾನ ಮಾಡಿದಿರಿ. ನಾವು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗಲೆಲ್ಲವೂ ನಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ. ಅದನ್ನು ತಲೆ ಮೇಲೆ ಹಾಕಿಕೊಂಡು ತಕ್ಷಣ ಕೆಳಗೆ ಬೀಳುತ್ತದೆ. ಇದರರ್ಥ ನೀವು ಅದನ್ನು ತಪ್ಪಾಗಿ ತಲೆ ಮೇಲೆ ಹಾಕಿಕೊಂಡಿದ್ದೀರಿ ಎಂಬುದಾಗುತ್ತದೆ. ರಾಯರ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕಿಕೊಳ್ಳಲು ಅದರದ್ದೇ ಆದ ನಿಯಮವಿದೆ. ಮಂತ್ರಾಕ್ಷತೆಯನ್ನು ತಪ್ಪಾದ ರೀತಿಯಲ್ಲಿ ಬಳಸಿದರೆ ಅದರಿಂದ ನಿಮಗೆ ಅಪಾಯವಾಗುತ್ತದೆ. ಏಕೆಂದರೆ ನೀವು ಮಂತ್ರಾಕ್ಷತೆಗೆ ಅಪಮಾನ ಮಾಡುತ್ತಿದ್ದೀರಿ ಎಂದರೆ ಅದು ನೇರವಾಗಿ ರಾಯರಿಗೆ ಮಾಡಿದ ಅಪಮಾನ ಅನಿಸುತ್ತದೆ. ಮಂತ್ರಾಕ್ಷತೆಗೆ ತುಂಬ ಪವರ್ಫುಲ್ ಐತೆ. ಅದರದ್ದೊಂದು ಕಥೆನೇ ಐತೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಉತ್ತಮ ಆರೋಗ್ಯಕ್ಕಾಗಿ ಮಂತ್ರಾಕ್ಷತೆಯಿಂದ ಹೀಗೆ ಮಾಡಿ. ಯಾವುದೇ ರೀತಿಯಿಂದ ಆರೋಗ್ಯ ಸಮಸ್ಯೆಯನ್ನು ನೀವು ಹೊಂದಿದ್ದರೆ ಅದನ್ನು ದೂರ ಮಾಡುವ ಶಕ್ತಿ ನೀಡಿರುವ ಮಂತ್ರಾಕ್ಷತೆಯನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಇಟ್ಟು ಅದನ್ನು ನಿಮ್ಮ ದೇಹದಲ್ಲಿ ಅದರದೇ ಬಲಭಾಗದ ಜೇಬು ಅಥವಾ ಪಾಕೆಟ್ನಲ್ಲಿ ಇಟ್ಟುಕೊಳ್ಳಬೇಕು. ನಂತರ ಶ್ರೀಗಂಧವನ್ನು ಮತ್ತು ತುಳಸಿ ದಳಗಳನ್ನು ನೀರಿಗೆ ಹಾಕಿ ಆ ನೀರನ್ನು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡರೆ, ಆ ರೀತಿ ದಿನನಿತ್ಯ ಮಾಡೋದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗುತ್ತದೆ. ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ರಾಯರ ಮಂತ್ರಾಕ್ಷತೆ 2 ಕಾಳು ತಲೆ ಮೇಲೆ ಹಾಕ್ಕೊಂಡ್ರೆ, ಇಲ್ಲ ಬಾಯಿಗಾದರೂ ಹಾಕ್ಕೋಬೋದು, ಅಷ್ಟು ಪವರ್ ಐತೆ ಮಂತ್ರಾಕ್ಷತೆಯಲ್ಲಿ. ದಿನನಿತ್ಯ ರಾಯರ ಮಠಗಳಲ್ಲಿ ಕೊಡ್ತಾ ಇರ್ತಾರೆ.
ಅದನ್ನು ನಾವು ತಗೊಂಬಂದು ಬಿಸಾಡಬಾರ್ದು, ಅಲ್ಲಿ ಇಲ್ಲಿ ಆಗಬಾರ್ದು. ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ರಾಯರ ಮುಂದೆ ಇಟ್ಟು ನಾವು ಪೂಜೆ ಮಾಡುವಾಗ ಹೊರಗಡೆ ಹೋಗುವಾಗ ಯಾವುದೇ ಸಮಯದಲ್ಲಾದರೂ 2 ಕಾಳು ತಗೊಂಡು ತಲೆ ಮೇಲೆ ಹಾಕ್ಕೊಂಡು ಇಲ್ಲ ಬಾಯಿಗಾದರೂ ಹಾಕ್ಕೋಬೋದು. ಹೋದರೆ ಒಳ್ಳೆ ಕೆಲಸ ಆಗುತ್ತೆ. ಆರೋಗ್ಯ ಸಮಸ್ಯೆ ಇದ್ದರೆ ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆಯಿಂದ ದೂರ ಆಗಿದ್ದಾರೆ. ಅಷ್ಟೊಂದು ಪವರ್ಫುಲ್ ಐತೆ ಮಂತ್ರಾಕ್ಷತೆ. ಇನ್ನೊಂದು ಮಂತ್ರಾಕ್ಷತೆ ಕಥೆನೇ ಐತೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಹೇಳಿ ಹಾಕ್ತೀನಿ. ತುಂಬ ಪವರ್ಫುಲ್ ಮಂತ್ರಾಕ್ಷತೆ ಅನ್ನೋದು. ಎಲ್ಲಿ ಕೊಟ್ಟರು ನಾನು ಸೆರಗಿಟ್ಟು ಬೇಡ್ತೀನಿ. ಮಂತ್ರಾಕ್ಷತೆ ಮಾತ್ರ ಒಂದು ಚೂರು ಅದ್ರಾಗಷ್ಟೇ ಗೌರವ ಕೊಡ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ರಾಯರ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರಾಯರನ್ನ ನೋಡೋಕ್ಕೆ 2 ಕಣ್ಣು ಸಾಲದು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ. ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರಾಯರ ದರ್ಶನಕ್ಕಂತ ಬಂದೆ. ತುಂಬ ಲೇಟ್ ಆಯಿತು, ಆದರೂ ದರ್ಶನ ಮಾಡ್ಕೊಂಡು ಬಂದೆ. 2 ತುಪ್ಪದ ಆರತಿ ಮಾಡಿ, ರಾಯರಿಗೆ ತುಂಬ ಇಷ್ಟ ತುಪ್ಪದ ಆರತಿ ಅಂದರೆ. ಎಲ್ಲ ಮಠಗಳಲ್ಲೂ ಮಾರ್ತಾ ಇರ್ತಾರೆ ತುಪ್ಪದ ಆರತಿ. 10 ರೂಪಾಯಿ ಕೊಟ್ಟು ತಗೊಂಡು ರಾಯರಿಗೆ ತುಪ್ಪದ ಆರತಿ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ಗೊತ್ತಾ. ನನಗಂತೂ ತುಂಬ ಖುಷಿಯಾಯಿತು. ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ. ರಾಯರಿಗೆ ತುಪ್ಪದ ಆರತಿ ಮಾಡಿ ಅಲ್ಲೇ ಅಕ್ಷತೆ ಕೊಡ್ತಾಯಿದ್ರು, ಮಂತ್ರಾಕ್ಷತೆ. ತುಂಬ ಇಷ್ಟ. ಅದು ಒಂದು ನೋಡಿ, ತೀರ್ಥ ಮಂತ್ರಾಕ್ಷತೆ ಎಲ್ಲ ಕೊಡ್ತಾಯಿದ್ದಾರೆ. ತಗೊಂಡು ಬಂದ್ವಿ. ಬರೋಷ್ಟಕ್ಕೆ ಲೇಟೇ ಆಗೋಯ್ತು ಮನೆಗೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಎಷ್ಟು ಸತಿ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಜಪ ಮಾಡಿದಷ್ಟು ನಮಗೆ ಒಳ್ಳೆಯದು. ನಾನು ಅದಕ್ಕೆ ಪದೇ ಪದೇ ಎಲ್ಲಿದ್ದರೂ ನಾನು ಅದನ್ನೇ ಜಪ ಮಾಡ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ
ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ.